ಅಮ್ಮ ಗಿಲ್ಲಿ ನಟ ಅವ್ರ ಮನೆ ಗಾಯ್ಸ್. ಫೈನಲಿ ಇಲ್ಲಿ ಗಿಲ್ಲಿ ನಟ ಅವ್ರ ಮನೆಗೆ ಬಂದ್ವಿ. ಅವ್ರ ಮನೆಗೆ ಬಂದ ತಕ್ಷಣ ಅವ್ರ ತಾಯಿಯವ್ರು ಸಿಕ್ಕಿದ್ರು ನೋಡಿ. ಇದೇ ಗಿಲ್ಲಿ ಅವ್ರ ನಟ ಅವ್ರ ಮನೆ. ಹಾಂ ಪಕ್ಕ ಎಲ್ಲ ಈಗ ನೋಡಿ ಗೂಗಲ್ ಮ್ಯಾಪಲ್ಲೂ ನಿಮ್ಮ 3 ಹೆಸರು ಹೊಡೆದ್ರೆ ಬರ್ನಿಲ್ಲ. ಗಿಲ್ಲಿ ನಟ ಅವ್ರ ಮನೆ ಅಂತ ಹೊಡಿತ್ಲೇ ಬಂತು. ಸಾಕಲ್ವಮ್ಮ, ಅದಕ್ಕಿಂತ ಇನ್ನೇನು ಬೇಕು. ಇದು ಆಕ್ಚುಲಿ ಚೆನ್ನಾಗಿರೋದು. ಏನ್ ಬ್ಲಾಗ್ ಮಾಡ್ತಾ ಇದ್ದೀರಾ? ನಾವು ಇವಾಗ ರೀಸೆಂಟ್ ಆಗಿ ಚಾನಲ್ ಓಪನ್ ಮಾಡಿದೀನಿ, ಐಡೆಂಟಿಟಿ ಕನ್ನಡಿಗ ಅಂತ. ಮಾಡ್ತಾ ಇರ್ಬೇಕು, ಹೊಸ ಹೊಸ ಪ್ರತಿಭೆಗಳು, ಹೊಸ ಹೊಸ ಟ್ಯಾಲೆಂಟ್ಗಳು ಹೊರಗಡೆ ಬರ್ತಾ ಇರ್ಬೇಕು. ನಿಮ್ಮಂತವ್ರ ಆಶೀರ್ವಾದ, ಎಲ್ಲ ಭಗವಂತನ ಆಶೀರ್ವಾದ. ಗಾಯ್ಸ್, ಕೆಂಪಣ ಸಿಕ್ನಿಲ್ಲ ಅನ್ಕೊಂಡು ಬೇಜಾರು ಮಾಡ್ಕೊ ಹೋಯ್ತಿದ್ನೋ. ಪಾಪ ಒಳ್ಳೆ ಮನುಷ್ಯ. ಇಲ್ಲೇ ನಂಬರ್ ಇತ್ತು, ಫೋನ್ ಮಾಡಿದ್ನೋ. ಫೋನ್ ಮಾಡಿದ ತಕ್ಷಣ ಅವ್ರು ಸ್ನೇಹಿತರು ಅಲ್ಲಿ ಗಂಟ ಬಂದರೆ ಅವ್ರಿಗೂ ಬೇಜಾರಾಗದ್ ಬೇಡ ಅಂದ್ಬಿಟ್ಟು ವಿಡಿಯೋ ಕಾಲ್ ಮಾಡಿ ಇವಾಗ ತಾನೇ ವಿಡಿಯೋ ಕಾಲಲ್ಲಿ ಮಾತಾಡಿದ್ರು. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಐಡೆಂಟಿ ಕನ್ನಡಿಗ. ನಮ್ಮ ಹೊಸ ಬ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಈ ಮಳವಳ್ಳಿಲಿದ್ದೀವಿ. ಸೊ ಒಂದು ಎಂಗೇಜ್ಮೆಂಟ್ ಇತ್ತು, ನಮ್ಮ ಅಣ್ಣಂದು. ಎಂಗೇಜ್ಮೆಂಟ್ ಮುಗಿಸ್ಕೊಂಡು ಹೆಂಗೂ ಇಲ್ಲಿ ಬಂದಿದ್ದೀವಿ. ಸೊ ನಿಮಗೆ ಗಿಲ್ಲಿ ನಟ ಗೊತ್ತಿರುತ್ತೆ, ಬಿಗ್ ಬಾಸ್. ನಮ್ಮ ಗಿಲ್ಲಿ ಮನೆಗೆ ಹೋಗೋದಂತ ನಮ್ಮ ಗಟ್ಟಿ ಬಾಸ್ ನೆನಪಿಸಿದ್ರು. ಸೊ ಅದಕ್ಕೆ ಗಿಲ್ಲಿ ಮನೆಗೆ ಹೋಗ್ತಿದ್ದೀವಿ. ಆ್ಯಸ್ ಯೂಸ್ಲಿ ನಮ್ಮ ಫುಲ್ ಗ್ಯಾಂಗ್ ಇಲ್ಲ, ಅರ್ಧ ಗ್ಯಾಂಗ್ ಇದ್ದೀವಿ. ಗಟ್ಟಿ ಬಾಸು ಇಲ್ಲಿ ಗೊತ್ತಲ್ಲ, ಕಿಚ್ಚಸ್ ಅಂತ ಬೇರ್ಗು, ಅವ ಮಲ್ಲೇಸು, ಅವ ಶಂಕರ್ನಾಗ್ ಮಗ. ಬನ್ನಿ ಗೈಸ್, ಈಗ ಗಿಲ್ಲಿ ಮನೆ ಹೋಗೋದ. ಹಾಂ ಮಂಗಳವ್ರಿಗೆ ನಿಮಗೆ ಗಿಲ್ಲಿ ಅಂದರೆ ಎಷ್ಟಿಷ್ಟ? ಬಿಗ್ ಬಾಸ್ ಅಂದ್ರೆ ಗಿಲ್ಲಿ ನಟ ಅಂದ್ರೆ ನನಗೆ ತುಂಬ ಇಷ್ಟ. ಬರೀ ಡೌಗಳು. ಗಾಯ್ಸ್, ಇವ ಗಿಲ್ಲಿಗೋಸ್ಕರ ಜೀವ ಕೊಡಕ್ಕೆ ಹೊರಡಿಗನ. ಯಾಕಂದರೆ ಟ್ಯಾಟೂ ಎಲ್ಲ ಹಾಕ್ಸ್ಕೊಂಡಲ್ಲ, ಆಮೇಲೆ ತೋರಿಸ್ತೀವಿ. ಡೈಲಾಗ್ಗೆ ಫಿದಾ ಆಗ್ಬಿಡ್ಬೇಕು ನಾವು. ಡೈಲಾಗ್ ಹೊಡಿತೀವಿ. ಸಾಂಗೇಳಿ ಒಂದು ಫೇಮಸ್ ಆಗೋದಲ್ಲ ಅದ. ರಾಜ ಕೊಡು, ತಿಗೋ ಚಟ್ನಿ ಕೊಡು, ರಾಮಪ್ಪ ರಾಜ ಕೊಟ್ಬಿರಿ ಒಳಗಡೆ ಬಕೆಟ್ ಹಾಕಿದ್ದೀನಿ. ಇದು ಮಳವಳ್ಳಿ ಸಿಟಿ. ಮಳವಳ್ಳಿ ಸಿಟಿ ಹೋಯ್ತಾ ಇದ್ದೀವಿ ನೋಡಿ. ಗಟ್ಟಿ ಕೊಪ್ಲು ಗಾಯ್ಸ್. ನಮ್ ಗಟ್ಟಿ ಹೆಸರಲ್ಲಿ ಊರದ ನೋಡಿಲಿ, ಗಟ್ಟಿ ಕೊಪ್ಲು. ಅಷ್ಟು ಖುಷಿಗೆ ಗಟ್ಟಿ ನಮ್ ಗಟ್ಟಿ ಬಾಸ್ ಹೆಸರಲ್ಲಿ ಇವ್ರದೇ ಅಂತ ಗಾಯ್ಸ್. ಇದು ಊರು ಅಂದ್ರೆ ಅವ್ರ ತಾತ ಆಗ ಮಾಮೂಲಿ ಆಂಟಿರ್ ನೋಡಕ ಕೊಟ್ಬಿಟ್ರ ಊರಿದು. ಆಂಟಿರ್ ನೋಡಿ 2 ರೂಪಾಯಿಗೆಲ್ಲ ಜಮೀನ್ ಮಾಡ್ಬಿಟ್ರ ಗಾಯ್ಸ್. ಯಾವ ಇವೆಲ್ಲ ಮಳವಳ್ಳಿ ಮಂಡ್ಯದ ಗಂಡು ತುತ್ತೂರು ನಾನಿಮ್ಮೂರ ಬಂದು ನಿಮ್ಮ ಮರೆಯೋಲ್ಲ ಎಂದು ಫುಲ್ ಆಫ್ ರೋಡಿಂಗ್ ಎಲ್ಲ ಮಾಡ್ತಾವೆ. ಯಾವುದೋ ಕಾಲುವೆರಿ ಮೇಲೆಲ್ಲ ಗೂಗಲ್ ಮ್ಯಾಪ್ ಕರ್ಕೊಯ್ತದ. ಎಲ್ಲಿಗೊತ್ತು ಏನೋ ಕಾಣಿ ಗಾಯ್ಸ್. ಬನ್ನಿ ನೋಡೋ. ಯಾರೋ ದಡದ್ಪುರ. ದಡದ್ಪುರ ಇದೆಯಾ? ಗಿಲ್ಲಿ ನಟ ಅವ್ರ ಮನೆ ಇದು ಇಲ್ಲೇ ಬರೋದು. ಹೆಂಗೆ ಹೋಗ್ಬೇಕು? ಹಾಂ, ಗಿಲ್ಲಿ ನಟ ಅವ್ರ ಮನೆ. ಸರಿ, ಹಾಂ ನಡ್ರಪ್ಪ ಗೈಸ್. ಕರೆಕ್ಟಾಗಿ ಕರ್ಕೊಂಬಂದ ಗೂಗಲು, ತಲೆ ಕೆಡ್ಸ್ಕೊಳಂಗಿಲ್ಲ. ಇದೇ ಗೈಸ್ ಗಿಲ್ಲಿ ನಟ ಅವರು. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ದಡದ್ಪುರ ಗಾಯ್ಸ್ ಇದೆ ನೋಡಿ. ಗಿಲ್ಲಿ ನಟ ಅವ್ರು ಓದಿರೋ ಸ್ಕೂಲ್ ಇದೆ, ಅದೇ ಯೂಟ್ಯೂಬಲ್ಲೆಲ್ಲ ನೋಡಿದಿರಲ್ಲ. ಅಮ್ಮ ಗಿಲ್ಲಿ ನಟ ಅವ್ರ ಮನೆ ಗಾಯ್ಸ್. ಫೈನಲಿ ಇಲ್ಲಿ ಗಿಲ್ಲಿ ನಟ ಅವ್ರ ಮನೆಗೆ ಬಂದ್ವಿ. ಅವ್ರ ಮನೆಗೆ ಬಂದ ತಕ್ಷಣ ಅವ್ರ ತಾಯಿಯವ್ರು ಸಿಕ್ಕಿದ್ರು ನೋಡಿ. ಇದೇ ಗಿಲ್ಲಿ ಅವ್ರ ನಟ ಅವ್ರ ಮನೆ.
ಅವ್ರ ತಾಯಿಯವ್ರು ಇಲ್ಲೇವ್ರ, ಬನ್ನಿ ಮಾತಾಡ್ಸೋಣ. ಅಮ್ಮ ಬರ್ಬೋದಾ? ಗೈಸ್, ಗಿಲ್ಲಿ ನಟ ಅವರ ಅಣ್ಣ ಬಂದ್ರು ನೋಡಿ, ಇವರೇ ಗಿಲ್ಲಿ ನಟ ಅವ್ರ ಅಣ್ಣ. ಗಾಯ್ಸ್, ಆಲ್ರೆಡಿ ಯೂಟ್ಯೂಬಲ್ಲೆಲ್ಲ ನೋಡಿರ್ತೀರ ಅವ್ರು ತೆಗ್ದಿರೋಂಥ ಮೆಡಲ್ಸ್ಗಳು. ಗಿಲ್ಲಿ ನಟ ಅವ್ರ ಅಣ್ಣ ಮತ್ತು ಅವ್ರ ಅತ್ತಿಗೆ. ಇಲ್ಲಿ ಗಿಲ್ಲಿ ನಟ ಅವ್ರ ಫೋಟೋ ಐತೆ ನೋಡಿ. ಇಲ್ಲಿ ಶರಣ್ ಅವ್ರ ಜೊತೆ ಫೋಟೋ. ಎಲ್ಲ ಬಿಗ್ ಬಾಸ್ ಹಾಕೋದ ಹಾಂ ಪಕ್ಕ ಎಲ್ಲ ಹಾಕರ ಬಿಗ್ ಬಾಸ್ ವಾಯ್ಸ್ ಮಾತ್ರ ಕೇಳಿಸ್ತದ. ಲೈವ್ ನೋಡ್ತಿರೋದ? ಮಿಸ್ ಮಾಡಲ್ಲ ಒಂದು ನಿಮಿಷನೂ ಲೈವ್ ನೋಡ. ಅಮ್ಮ ಏನು ಬೇಡ ಬಿಡಿ, ಸುಮ್ಮನೆ ನಿಮ್ಗೆ ಯಾಕೆ ತೊಂದ್ರೆ, ನಾವು ಈಗ ಊಟ ಮಾಡ್ಕೊ ಬಂದ್ವಿ. ಎಂಗೇಜ್ಮೆಂಟ್ ಇತ್ತು ನಮ್ಮ ಅಣ್ಣಂದು, ಅದು ಮುಗಿಸ್ಕೊಂಡು ಇಲ್ಲೇ ಹತ್ರ ಅಲ್ವಾ ಅಂದ್ಬಿಟ್ಟು ಒಂದ್ಸತಿ ನೋಡ್ಕೋಗ ಅಂದ್ಬಿಟ್ಟು ಬಂದು. ಇನ್ನೇನು ಕೆಲಸ ಇರಲ್ಲ. ಇವರಂತೂ ನಾಮಿನೇಷನ್ ಈ ಲಾಸ್ಟ್ ವೀಕ್ ಈ ವಾರ ನಾಮಿನೇಷನ್ ಆಗಿಲ್ವಲ್ಲ, ಹಂಗಿದ್ರು ಬಿಟ್ಟಿಲ್ಲ. ತೆಗಿರಿ ಓಟ್ ಮಾಡೋ ಇವ ಫುಲ್ಲು ದೊಡ್ಡ ಫ್ಯಾನ್ ಇವ. ನಿಜಲ್ವೇ ಗೆದ್ದು ಬರಲಿ, ಗೆದ್ದು ಬಂದ ತಕ್ಷಣ ನಮ್ಮದು ಒಂದು ಟಂಪನರಲ್ಲಿ ಬಸ್ಸರಲ್ಲಿ ಮಾಡ್ಕೊ ಬಂದಿರೋದು ನಿಮ್ಮ ಮನೆ ತಗ. ಅಂದ್ರ ನಾವು ಸೇಮ್ ನಿಮ್ಮ ಅಂಗನಂಗೆ ಫುಲ್ ಹಳ್ಳಿ ಐಕ್ಲೆ ನೋಡಕ್ ಹಿಂಗೆ ಅವೇ ಅಷ್ಟೇ. ನಮ್ದು ಹಳ್ಳಿನೇ. ನಮ್ಮ ಹಳ್ಳಿಯಿಂದ ಹೋಗಿ ಈ ಥರ ನಾವು ಅಲ್ಲಿ ಅವನ ಈಗ ನೋಡಿ ಗೂಗಲ್ ಮ್ಯಾಪಲ್ಲಿ ನಿಮ್ಮ ಮೂರು ಹೆಸರು ಹೊಡೆದ್ರೆ ಬರ್ಲಿಲ್ಲ, ಅವ್ರ ಮನೆ ಅಂತ ಹೊಡಿತ್ಲೇ ಬಂತು. ಸಾಕಲ್ವಮ್ಮ, ಅದಕ್ಕಿಂತ ಇನ್ನೇನ್ ಬೇಕು? ಇದು ಆಕ್ಚುಲಿ ಚೆನ್ನಾಗಿರೋದು. ನಮ್ದು ಒಂದು ಹಳ್ಳಿ, ಸಣ್ಣ ಹಳ್ಳಿ, ಸೇಮ್ ಹಿಂಗಿಯ. ಅದ್ ಬರಲ್ಲ ಬಿಡಿ, ಅದು ಉಟ್ಕೂಣ ಬಂದ್ಬಿಡುತ್ತಾ. ಈಗಲೂ ಅಷ್ಟೇ ಅವನು ಸಿಟಿಗೆ ಹೋಗಿ ನೀನು ಬಡೆ ಮಾಮೂಲಿ ಹೇಳ್ತಿದ್ದ. ಈಗಲೂ ಅಷ್ಟೇ ಕುರಿ ನೀರು ತರೋದು, ಹುಲ್ಲು ಹಾಕೋದು, ಎಲ್ಲಿ ಎಷ್ಟಿದಾವು ಏನ್ ಮಾಡೋದು. ಹಂಗೆ ಅಂದಲ್ಲ ಬಿಗ್ ಬಾಸ್ ಅಲ್ಲಿ 100 ಕುರಿ ಮಾಡಕ್ಕೆ ನಾವು ಸೆಡ್ ಹಾಕೋದು ಅಂತ ಹೇಳ್ತೀನಿ. ಈಗ ಹಂಗಂತಾರಲ್ಲ, ಇನ್ನೇನು ಹೇಳೋನು. ಹಂಗೆ ಈಗ 100 ಕುರಿ ಇಲ್ಲ ಅವನ ಅಂತನವ್ರ ಅಪ್ಪನ ಅಪ್ಪ ನಾನು ಏನೇನೋ ಸಾಕ್ಬೇಕು ಅಂತೀನಿ, ನೀನು 20 ಮ್ಯಾಗ ಕೆಳಕ್ಕೆ ಹೋಯ್ತೈತಿ, ಮ್ಯಾಕ್ ಹೋಯ್ತೇ ಅಂತಾನೆ. ಏನಪ್ಪ ನೀನು ಅಂತಾನೆ. ಅಯ್ಯೋ ಯಾವ್ದು ಹೇಳಿ ಅವನ ಕಾಮಿಡಿ. ಅಲ್ಲಿ ಮದ್ವೆಲೆ ಅವ್ರ ಬಸ್ ಮುಡಿತೊಂದು ಮದ್ವೆ ಐತದೆ, ಅಲ್ಲ ಅವರ ಮದ್ವೆ. ಈಗ ಕುರಿ ತೊಳಿತೇನೋ ಅಪ್ಪ ಮಗ ನಾನು 3 ಜನರಲ್ಲಿ ತಡ್ಕೊಂಡಿದ್ದೀನ, ನಾವು ತೊಳಿತೇನೆ. ಇವಾಗ ಇಟ್ಕೊಂಡು ಕೂಡ ಊಟ ಮಾಡ್ಕೊಂಡು ಅಷ್ಟು ವರ್ಷದಿಂದ ಕಷ್ಟಪಟ್ಟಿರೋದು ಕಷ್ಟ ಎಲ್ಗೂ ಹೋಗಲ್ಲ. ಹಂಗೆ ಕಷ್ಟ ಬಿದ್ದಾನಕ್ಕ ನಮಗ ಕೇಳಿ ನಾವು ಡೈಲಿ ಗೊತ್ತಿಲ್ಲ. ಬೆಂಗಳೂರು ಏನು ಅನ್ನೋದ ಗೊತ್ತಿಲ್ಲ. ಅದಕ್ಕೆ ಬೆಂಗಳೂರು ಹೋಯ್ತೀನಿ, ಬೆಂಗಳೂರು ಕೊಂಡಿರ್ತೀನಿ, ಅಪ್ಪಡಿತಾನೆ ಅಂತಿದ್ನ. ತಮಾಸ್ಗೆಲ್ಲ ಬೇಕು ಅಂತ ಆಡುತ್ತೆ ಅವನ್ ನೋಡಿದ್ರೆ ಐಟ ಪರಿಸರದಲ್ಲಿ ಗೊತ್ತಿಲ್ಲ. ಅವನು ಬೆಂಗಳೂರು ಹೊಂಟೋಗಿ ಏನ್ಬಿಟ್ಟ ಅಲ್ಲೋಗಿ ಏನೇನ್ ಕೊಟ್ನು, ಏನೇನ್ ಇದು ಮಾಡೋದು. ನೋಡಿದ್ರೆ ಏನನು ಈಗ ಹಿಂಗಾರವಾನ್ ಯಾಕೆ ನೋಡಿದ್ರೆ ಏನನು ದಿನ ಅಳುದೆ, ದಿನ ಇದು ಮಾಡುದು ಯಾವಾಗಿತ್ತು. ಅಂತ ಮಗ ಹೋಗೋದು ಯಾರಿಗಪ್ಪ ಮಂದೇ ಬತ್ತ ಬಿಡಿ. ಈಗ ನೋಡ್ಬಿಟ್ಟು ಈಗ ಭಗವಂತ ಅವ್ನು ಇಷ್ಟು ಹೊತ್ತು ಎಷ್ಟಿದೆ ಅಷ್ಟೇ ಸಂತೋಷ ಕೊಡ್ತಾನೆ.
ಸುಳ್ಳಲ್ಲ ಅದು. ಅಂದ್ರೆ ಅಷ್ಟೇ ಅವನು ಅಷ್ಟೇ ಕಷ್ಟ ಬಿದ್ದ. ಅವನು ಅಂದ್ರೆ ಬೆಂಗಳೂರಿಗೆ ಹೋಗಿ ಆ ಚಿಕ್ಕದ್ರಾಗ ಗೊತ್ತಿಲ್ಲದೆ ಇರೋ ಬೆಂಗಳೂರಿಗೆ ಹೋಗಿ ಈಗ ಅನ್ಭೋಗ್ಸಾನೆ ಅಂದ್ರೆ ಆ ಥರ ಯೂಟ್ಯೂಬ್ ಮಾಡ್ಕೊಂಡು ಬೆಳೆದೋದು ಗ್ರೇಟ್. ಅಂದ್ರೆ ಅವನ ಒಳ್ಳೆ ತನಕೆ ಅಷ್ಟು ಸ್ಟಾರ್ಟಿಂಗು ಇಡೋಬೋ ಇದು ಮಾಡ್ಬಿಟ್ರಲ್ಲ ಅದು ಯಾವ್ದೋ ಒಂದ ಆದ್ಮೇಲೆ ನಮ್ಗ್ ಗೊತ್ತಾದ್ದು. ಎಲ್ಲೆಲ್ಲ ಮಾಡ್ಸಿರೋದು ಅವ್ನಿಗೆ ಇದದೆ ಅಂದ್ಬಿಟ್ಟು ಕರೆದು ಮಾಡ್ಸಿರೋದು ಹಂಗೆ ಮಾಡದ್ಮೇಲೆ ಅಲ್ವಾ ಏನೋ ಪಾಪ ಏನೋ ಒಂದು ಇದರಲ್ಲಿ ಸೈಕಲ್ ಪೈಕೋಟಿಂದ ಮಾಡ್ತೀವಿ ಅವ್ರೆಲ್ಲೋ ಸೇರ್ಸಿದ್ರಂತೆ ಹಸಿ ಪಸಿ ಎಲ್ಲ ಉಟ್ಕೊಂಡು ಒಟ್ಟಾಗಿ ಪಾಪ ಒಳ್ಳೆ ಹುಡುಗ ಚಿಕ್ಕ ಹುಡುಗ ಹಿಂಗ್ ಬಂದು ಸೇರ್ಕೊಂಡಲ್ಲ ಅಯ್ಯೋ ಅಂದ್ಬಿಟ್ಟು ಯಾರೋ ಒಟ್ಟು ಸೇರಿಸ್ತೀನಿ ಬಾರೋ ಹೊಟ್ಟೆ ತುಂಬ ಊಟ ಕೊಡ್ತಾರೆ. ನಾವು ಇಲ್ಲಿ ಎಲ್ಲ ಆಲ್ರೌಂಡ್ ನಾವು ಗಾರೆ ಕೆಲಸ ಮಾಡ್ತೀವಿ. ಎಲ್ಲ ನಾವು ಗಿಲ್ಲಿ ನಡೋ ತರದವ್ರಿ ಆ ಕೆಲಸ ಈ ಕೆಲಸ ಬರೀ ಓದೋದು ಅದೇ ಇಲ್ಲ ಎಲ್ಲ ತರ ಎಲ್ಲ ತರದ ಕೆಲಸನೂ ಮಾಡಿವಿ. ಅವನು ಅಂದ್ರೆ ಇಲ್ಲಿ ಯಾವ ತರ ಇಲ್ಲಿ ಅದೊಂದೇ ತರ ಮಾಡ್ಬಿಟ್ಟು ಬಂದು ಇಲ್ಲಿ ಇರುವುದಿಲ್ಲ. ಇಲ್ಲಿ ಸಿಗ್ತಾ ಇಲ್ಲೇ ಬಿತ್ಕಂತಾನೆ, ಅಲ್ಲಿ ಸಿಗ್ತಾ ಅಲ್ಲೇ ಇರ್ತಾನೆ. ನನ್ ಮಂಚ್ಬೇಕು, ನಂಗೆ ಕುರ್ಚ್ಬೇಕು, ನಂಗೆ ಆಸೆ ಬೇಕು. ನೋಡಿದ್ರೆ ರಘುವಣ್ಣೆ ಅವ್ರ ತಾಯಿ ಅನ್ಕೊಂಡು ತಪ್ಪತ್ತಾ ಇದ್ದಾನೆ. ಸುದೀಪ್ ಅಣ್ಣನೇ ಹೇಳ್ತಾರಲ್ಲ, ನೀವು ಹಂಗೆ ರೀ, ನೀವು ಬನೀನ್ ಹಾಕೊಂಡಿದ್ರೇನೆ ಚಂದ ಕಣ ಅಂತ. ಹಂಗೆ ಆಡುವ ಮತ್ತೆ ಅವ್ನು ಯಾವ ತರದಲ್ಲಿ ಮಾತಾಡ್ಬೇಕು ಮಾತಾಡ್ತಾನೆ. ಅದು ಕಾಮಿಡಿ ಹೆಂಗ್ ಮಾಡ್ತಾರ ನೋಡಿ ಮಗ. ರಘು ಬಾರಲ್ಲಿ ಕೈ ಕಟ್ಕೊತೀನಿ ಬಾ, ಆಯ್ತು ಬಾ ಬಡ ಇಲ್ಲ ಬಾ, ಆಯ್ತು ಬಾ ಅಂತ ಕಾಮಿಡಿ. ಅಂದ್ರೆ ಅಂತ ಮನೆ ಅದು ಅವ್ನ ಕನ್ಸ್ಕೊಂಡಂಗೆ ಸ್ವಲ್ಪ ಒಳ್ಳೆಯವ್ರಿಗ ಎಷ್ಟು ಕಷ್ಟಪಟ್ಟಿರೋದು ನೀವು. ಅದು ಕನ್ಸ್ಕಾಡ್ತಾ ಇದ್ದಾನೆ ಏನೋ ಮಟ್ಟಿಗೆ ಏನು ತಲೆ ಕೆಡಿಸ್ಕೊಬಿಡಿಯಮ್ಮ, ಅವರೇ ಗೆಲ್ಲೋದು. ಗೊತ್ತಾನೆ ಏನೋ ಗೊತ್ತಿರಲಿಲ್ಲ ಆಗಿದ್ದ ಪರಿಸ್ಥಿತಿ ನೆನೆಸ್ಕತೆ ಇರ್ತೀನಿ ಮಾತ್ರ. ಆಗ ಅವನು ಓದ್ ಪರಿಸ್ಥಿತಿ ನೆನೆಸ್ಕತೆ ಇರ್ತೀನಿ ಅಂದ್ರೆ ಈಗ ಖುಷಿ ಪಡ್ತೀನಿ ಅಂದ್ರೆ ನೆನೆಸ್ಕೋಬೇಕಲ್ಲ. ಅಂದ್ರೆ ಕನ್ಸ್ಕೊಂಡಂಗೆ ನಂಗೆ ನೋಡಿದ್ರೆ ಅವ್ನು ಮಾತಾಡಿದ್ರೆ ಹಿಂಗೆ ಜನ ಎಲ್ಲ ಪ್ರೀತಿ ತೋರು ನೋಡಿದ್ರೆ ಕನ್ಸ್ಕೊಂಡಂಗೆ ಅದು. ಅಂದ್ರೆ ನಿಮ್ಮಂತೆ ಮಕ್ಕಳು ಎಷ್ಟೊಂದು ಇಷ್ಟಪಡ್ತಾರೆ ಭಗವಂತ. ಅಂದ್ರೆ ನಿಮ್ಮಂತ ಸಪೋರ್ಟ್ ಚೆನ್ನಾಗದ ಕಡೆ ಎಲ್ಲ ಗಿಲ್ಲಿ ಗಿಲ್ಲಿ ಏನಾದ್ರು. ಆಮೇಲೆ ಮಕ್ಳಿಗೆ ಏನ್ ಗೊತ್ತೋ ಮಗ, ಮಕ್ಳು ಎಸಿ ಇಷ್ಟಪಡ್ತಾರೆ. ಅಲ್ಲಿ ಕುರಿ ತೊಳಿತಾರ್ಮಿ ಮದುಗ್ ಬಂದವೆ ಎಲ್ಲ ಬಂದ್ಬಿಟ್ಟು ಅಮ್ಮ ಹೇಳ್ತಾರ ಹೊಡ್ತೀವಿ ಅಣ್ಣ, ಇನ್ನೇನು ಮತ್ತೆ ಆಯ್ತಲ್ಲ. ಅಮ್ಮ ಬರದಾ? ಇಲ್ಲ ಇಲ್ಲ ಪರವಾಗಿಲ್ಲ, ಈಗ ಊಟ ಮಾಡಿದ್ವಿ. ಏನು ತಲೆ ಕೆಡಿಸ್ಕೊಬಿಡಿ, ಗಿಲ್ ನೆಟ್ ಅವರೇ ಗೆಲ್ಲೋದು. ನಮ್ ಸಪೋರ್ಟು, ನಮ್ಮ ಮೂರವ್ರ ಸಪೋರ್ಟು, ನಮ್ಮ ಮೂರವ್ರ ಅಕ್ಕಪಕ್ಕ ಸಪೋರ್ಟ್ ಎಲ್ಲರೂ ಸಪೋರ್ಟ್ ಮಾಡ್ರಿ ಅಣ್ಣ. ಬರದಾ? ಸರಿ. ಎಲ್ಲ ಅಂತಾರೆ ಏನೋ ಅಂತಾರೆ. ಅದೊಂದು 20 ಕುರಿ ತಕ್ಕ ನೀವು 100 ಕುರಿ ಇರೋದು ಮಾತಾಡೋಣ ಹೊರತು ಇದ್ದೇದು ಮಾತಾಡೋದು ಏನು ಇಲ್ಲ ಬಿಡಿ. ಯಾಕೆ ಎಲ್ಲ ನಿಮ್ಮ ಪ್ಯಾಚ್ ಅವನು. ಈಗ ನಮ್ತನ ನಾವು ಎಲ್ಲಿಗೆ ಹೋದ್ರು ನಮ್ತನ ಬಿಟ್ಕೊಡ್ಬಾರ್ದು. ಗಿಲ್ಲಿಯವ್ರು ಇಷ್ಟ ಆಗದೆ ನಮ್ಗೆ ಅತ್ಯ. ಈಗ ಹಳ್ಳಿ ಹುಡುಗ ಹೆಂಗಿರ್ಬೇಕು ಹಂಗ ಅವ್ರ. ಬಿಗ್ ಬಾಸ್ ಅಲ್ಲಿ ಅವನಿಲ್ಲ ಅಂತಾರೆ ಒಂದು ಖುಷಿ. ಬಿಗ್ ಬಾಸೇ ಇಲ್ಲ ನಮ್ ಮದುಗ ಈಗ ಸಖತ್ ಜನ ಸೇರಿತು. ಈ ಕಡೆ ಜನ ಎಲ್ಲ ಸಖತ್ತಾಗಿದ್ದು. ಅವನಿಲ್ಲ ಅಂದ್ರೆ ಬಿಗ್ ಬಾಸ್ ಯಾರು ಅಂತ ಮಾತಾಡ್ತಿರಂಗೆ. ಆದ್ರೂ ಒಂದು ಖುಷಿ ಇಲ್ವಣ. ಹಿಂಗೆ ನಿಮ್ಮೆಲ್ಲ ಖುಷಿ ಪಡ್ತಿರೋ ನಮ್ಗೂ ಖುಷಿ ಇಲ್ವಾ? ಅಕ್ಕವ್ರು ಅವ್ರಲ್ವಾ ಅವ್ರಿಗ ಒಬ್ರು ಅಕ್ಕನ ತಂಗಿನ ಬಸ್ಸು ತಗೋದ್ರ ಮಗ ಅವ್ರು. ಅವ್ರು ಈಗ ಬಾಣ್ತಿ ಏನು ಕೂಸೇನು ಆಗೋದಲ್ವಾ? ಗಂಡು ಮಗ ಆಗದೆ ಅವ್ರಿಗೊಂದು 6 ತಿಂಗಳು. ಇವನಿಗೆ ಈಗ ಈ ರಾತ್ರಿ ತೋರೋದೇ ನಮ್ಮ ಮಗವ. ಇವನಿಗೆ ಒಂದು 5-6 ದಿನ ಆಯ್ತು. ಹೋದ್ ಮಂಗಳವಾರ ಇವನಿಗೆ ಗಂಡು ಮಗ. ಏನೋ ಗೆಲ್ತಾರಕ ಬಿಡಿ, ಯಜಮಾನ್ರೆ ತಲೆ ಕೆಡ್ಸ್ಕೊಬಿಡಿ. ಏನು ನಿಮ್ಮ ಇದಕ್ಕೂ ಎಲ್ಲ ವೋಟ್ ಮಾಡ್ತಾನೆ ಅಂತ ಗೆದ್ದೇ ಬರ್ಬೇಕು ಅವನು. ಗೆಲ್ತಾರ, ಕಷ್ಟಪಟ್ರೆ ಸುಖ ಗೆದ್ದೆ ಗೆಲ್ತಾರ, ತಲೆ ಕೆಡ್ಸ್ಕೊಬಿಡಿ. ಗೈಸ್ ನೋಡಿದ್ರಲ್ಲ, ಇದಿಷ್ಟು ಗಿಲ್ಲಿ ನಟ ಅವ್ರ ಮನೆ ಹೋಮ್ ಟೂರು.
ನೀವು ನೋಡ್ಬೋದು ಅವ್ರ ಮನೆಗೆ ಬಂದ ತಕ್ಷಣ ಅವರು ಯಾವ ಥರ ಸ್ವಾಗತ ಮಾಡ್ತಾರೆ, ಜನಗಳನ್ನ ಎಷ್ಟು ಪ್ರೀತಿಯಿಂದ ಮಾತಾಡಿಸ್ತಾರೆ. ಅವ್ರು ಟ್ರೀಟ್ ಮಾಡೋ ರೀತಿಯಾಗಿರಲಿ, ಅಂದರೆ ಹಳ್ಳಿ ಜನ ನನಗೆ ಆ ಮೃದು ಸ್ವಭಾವ ಬಂದ್ಬಿಡುತ್ತೆ. ಸೊ ಗಿಲ್ಲಿ ನಟನೂ ನಿಮ್ಗೆ ಇಷ್ಟ ಆಗೋಕ್ಕೆ ಮೇನ್ ಕಾರಣನೇ ಅದು. ಅಂದರೆ ಅವ್ರ ಸ್ವಭಾವ, ಅವ್ರು ಇರೋ ರೀತಿ ಎಲ್ಲ ಹಂಗೆ. ಅದು ನೋಡಿದ್ರಲ್ಲ, ಇದಿಷ್ಟು ಗಿಲ್ಲಿ ನಟ ಅವ್ರ ಮನೆ ಹೋಮ್ ಟೂರು ಮತ್ತು ಅವ್ರು ನಮ್ಮನ್ನು ಟ್ರೀಟ್ ಮಾಡಿದ ರೀತಿ. ಸೊ ಗಿಲ್ಲಿ ನಟನ್ಗೆ ಇದೇ ಥರ ಸಪೋರ್ಟ್ ಮಾಡಿ, ಗಿಲ್ಲಿ ನಟನ್ನ ಗೆಲ್ಲಿಸಿ, ಒಬ್ಬ ಹಳ್ಳಿ ಹುಡುಗ ಕಾಮಿಡಿ ಪ್ರತಿಭೆನ ಉಳಿಸಿ. ಗಿಲ್ಲಿ 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 ಕಾಮಿಡಿ ಬೇರೆ. ತಿಂಗಳಿಂದ ಯಾವುದು ಶೋ ಇಲ್ಲ, ಕೈಯಲ್ಲಿ ಕಾಸಿಲ್ಲ, ಅದೊಂದೇ ಕಾರಣ ಸತ್ಯ. ಗಾಯ್ಸ್, ಇದೇ ನೋಡಿ ಗಿಲ್ಲಿ ನಟ ಅವ್ರ ಊರೆಲ್ಲ ಈಗ ಅವ್ರ ಮನೆ ನೋಡಿದ್ದಾಯಿತು. ಸೊ ಅವ್ರ ಮನೆಯಲ್ಲಿ ಅವ್ರ ಮನೆಯವ್ರ ತಾಯಿ, ಅವ್ರ ಅಪ್ಪ, ಅವ್ರ ಅಣ್ಣನೆಲ್ಲ ಮಾತಾಡ್ಸ್ಕೊಂಡು ಊರನ್ನ ಒಂದು ರೌಂಡ್ ಹೊಡೆಯೋದು ಅಂದ್ಬಿಟ್ಟು ರೌಂಡ್ ಹಾಕ್ತಿದ್ದೀವಿ. ಗೈಸ್, ಊರು ಸಖತ್ತಾಗೈತೆ ಫುಲ್ಲು. ನಮ್ಮ ಹಳ್ಳಿಗಿಂತ ಅಂದರೆ ನಮ್ಮದೇ ಹಳ್ಳಿ ಅಂತೀವಿ, ಪಕ್ಕ ಪ್ರಾಪರ್ ಹಳ್ಳಿ ಹೆಂಗಿರ್ಬೇಕೋ ಹಂಗೈತೆ ಗಿಲ್ಲಿ ನಟ ಅವ್ರ ಊರು. ಗಾಯ್ಸ್, ಇದು ಮಳವಳ್ಳಿಯಿಂದ ಮಂಡ್ಯಗೆ ಹೋಗೋ ರಸ್ತೆ. ಸೊ ಹಿಂಗೆ ಪಾಸ್ ಆಗಬೇಕಾದ್ರೆ ನೀವು ರೀಲ್ಸಲ್ಲೆಲ್ಲ ನೋಡಿರ್ತಿದ್ದೀರ, ಬಿಜಿಸ್ ಮಂಡ್ಯ ಬ್ರ್ಯಾಂಡ್, ಮಂಡ್ಯದ ಗಂಡು ಹೊಸ ಟ್ರೆಂಡು ಇದೆ ನೋಡಿ ಅವ್ರ ಅಂಗಡಿ. ಸೊ ನಮ್ಮ ಹುಡುಗರು ಒಂದು ವಿಸಿಟ್ ಕೊಡೋಕೆ ಹೋಗೋರೆ ಒಳಗಡೆಗೆ. ಸೊ ಬನ್ನಿ ನಾವು ಹೋಗೋದ. ಹಾಯ್ ಬ್ರೋ. ಮೈಸೂರಿಂದ ಬಂದಿರೋದು. ಇಲ್ಲೇ ಪಾಸ್ ಆಗ್ತಿದ್ವಲ್ಲ, ನಿಮ್ಮನ್ನೇ ಮಾತಾಡ್ಸ್ಕೊಂಡು ಹಂಗೆ ನಿಮ್ಮ ಅಂಗಡಿಗೆ ಒಂದು ವಿಸಿಟ್ ಕೊಟ್ಬಿಡೋಲ್ಲ. ಏನು ಬ್ಲಾಗ್ ಮಾಡ್ತಾ ಇದ್ದೀರಾ? ಹಾಂ, ನಾವು ಇವಾಗ ರೀಸೆಂಟಾಗಿ ಚಾನಲ್ ಓಪನ್ ಮಾಡಿದ್ದೀನಿ, ಐಡೆಂಟಿಟಿ ಕನ್ನಡಿಗ ಅಂತ. ಮಾಡ್ತಾ ಇರ್ಬೇಕು, ಹೊಸ ಹೊಸ ಪ್ರತಿಭೆಗಳು, ಹೊಸ ಹೊಸ ಟ್ಯಾಲೆಂಟ್ಗಳು ಹೊರಗಡೆ ಬರ್ತಾ ಇರ್ಬೇಕು. ನಿಮ್ಮಂಥವ್ರ ಆಶೀರ್ವಾದ, ಸಪೋರ್ಟು ಎಲ್ಲ ಭಗವಂತನ ಆಶೀರ್ವಾದ. ಏನು ಅಂತಂದ್ರೆ ಒಂದು ಇದು ಅಷ್ಟೇ, ಟ್ರೆಂಡು ಒಂದು ಇದು ತಕ್ಕನಂಗೆ ಮಾಡ್ಕೊ ಹೋಯ್ತಾ ಇರ್ಬೇಕು. ಒಳ್ಳೆ ಸಂದೇಶ ಕೊಟ್ರು ಸಾಕು. ಬೇಕು ಅಂದ್ರೆ ಹೆಂಗೆ ನೀವು ಒಂದ್ಸಲ ಈಗ ವಿಸಿಟ್ ಮಾಡ್ಕೊಂಡು ನೋಡ್ಕೊಂಡು ಹೋಗ್ತೀವಿ, ನೆಕ್ಸ್ಟ್ ಶಾಪಿಂಗ್ ಬರ್ತೀವಿ. ಗೈಸ್, ನಮ್ಮ ಹುಡುಗ ಫುಲ್ಲು ಫೀಲಿಂಗ್ ಎಲ್ಲವನ್ನ ಶಂಕರ್ನಂಗೆ ಮಗ. ಯಾಕಂದರೆ ಮಳವಳ್ಳಿ ಮಂಡ್ಯ ಮದ್ದೂರು ಅಂದರೆ ಅದು ಸವಿ ನೆನಪು. ಎಲ್ಲ ಮಿಡಲ್ ಕ್ಲಾಸ್ ಹುಡುಗನಿಗೂ ಒಂದು ನೆನಪಿರುತ್ತೆ. ಬ್ರಿಡ್ಜ್ ಒಂದು ಹಳೇ ಕತೆ, ನಮ್ಮ ಹುಡುಗಂಗೆ ಅದೇ ಥರದೊಂದು ಬ್ರೇಕಪ್ ಕತೆ ಇದೆ. ಯಾರು ಲವ್ ಮಾಡಕ್ ಹೋಗ್ಬೇಡಿ ಬ್ರೋ. ಒಂದು ಬ್ರೇಕಪ್ ಕತೆ ಐತೆ. ಸೊ ಅದನ್ನ ನೆನೆಸ್ಕೊಂಡು ಫುಲ್ ಫೀಲಿಂಗ್ ಎಲ್ಲ ಅವನೇ ಫ್ಲ್ಯಾಶ್ ಬ್ಯಾಕ್ ಹೊಂಟೋಗ್ಬಿಟ್ಟವನೆ ನಮ್ಮ ಶಂಕರ ನೋಡಿ. ಅದಕ್ಕೆ ಮುಖ ಫುಲ್ ಡೇಲಾಗಿ ಮಾಡ್ಕೊಬಿಟ್ಟವನೆ. ಬಿಡ್ಲ ತಲೆ ಕೆಡಿಸ್ಕೊಬೇಡ, ಅವಳಿಲ್ಲ ಅಂದ್ರೆ ಇನ್ನೊಂದು ಹುಡುಗಿ ಅಷ್ಟೇ, ದುಡ್ಡು ಮಾಡು ಅಂತ 100 ಹುಡುಗಿರು ನಿಂದೆ ಬರ್ತಾರೆ. ಜೀವನದಲ್ಲಿ ಮುಂದೆ ಬಾ, ಸಂಪಾದನೆ ಮಾಡು. ಇಂಥ 100 ಅಲ್ಲ 1000 ಹುಡುಗಿರಿ ನಿಂದೆ ಬೀಳ್ತಾರೆ. ಲೈಫಲ್ಲಿ ಯಾವತ್ತೂ ಯಾವ್ದ್ರಿಂದೇನೋ ನಾವು ಬೀಳ್ಬಾರ್ದು, ಪ್ರತಿಯೊಂದು ನಮ್ಮಿಂದ ಬೀಳ್ಬೇಕು. ಇದೇ ನಾನು ಪಾಲಿಸಿ ಈ ಥರ ಇದ್ರೆ. ನಮಸ್ಕಾರ ಎಲ್ಲ ಸ್ನೇಹಿತರಿಗೂ. ಐಡೆಂಟಿಟಿ ಕನ್ನಡ, ನಮ್ಮ ಕನ್ನಡ ಅನ್ನೋದೇ ಐಡೆಂಟಿಟಿ. ಅದರಲ್ಲೂ ಐಡೆಂಟಿಟಿ ಕನ್ನಡ ಅಂತಂತ ನಮ್ಮ ಮೈದನ್ನ ಚೆನ್ನಾಗಿ ಐಡೆಂಟಿಟಿ ಮಾಡಿ ಅವ್ನ ಪೇಜ್ನ ಫಾಲೋ ಮಾಡಿ ಎಲ್ಲರೂ ಬೆಳೆಸ್ಬೇಕು. ನಮ್ಮನ್ನ ಹೆಂಗೆ ಸಪೋರ್ಟ್ ಮಾಡಿದ್ರಿ ಅದಕ್ಕಿಂತ ಡಬಲ್ ಸಪೋರ್ಟ್ ಮಾಡಿ ಬೆಳೆಸಿ. ಒಳ್ಳೇದಾಗಲಿ, ಒಳ್ಳೆ ಕನ್ನಡಕ್ಕಾಗಿ ಜನನ, ಕನ್ನಡಕ್ಕಾಗಿ ಮರಣ, ಕನ್ನಡ ತನಕ್ಕೆ. ಮಂಡ್ಯ ಬ್ರ್ಯಾಂಡ್ ಸ್ವಲ್ಪ ಬಟ್ಟೆ ತಗೊಂಡು ಈಗ ನೆಕ್ಸ್ಟು ನಮ್ಮ ಮುಂದಿನ ಪಯಣ ಮಂಡ್ಯಗೆ ಹೋಗ್ತಾ ಇದ್ದೀವಿ. ಬಟ್ಟೆಗಳು ಒಳ್ಳೆ ಕ್ವಾಲಿಟಿಯಾಗಿ ಚೆನ್ನಾಗೈತೆ ಗಾಯ್ಸ್, ಆ್ಯಂಡ್ ಪ್ರೈಸೇಬಲು, ಆರಾಮಾಗಿ ತಗೋಬೋದು. ಸೊ ನೆಕ್ಸ್ಟ್ ಏನಾದರೂ ನೀವು ಈ ಕಡೆ KM ದೊಡ್ಡಿ ಕಡೆ ಬಂದಾಗ ಮಂಡ್ಯ ಬ್ರ್ಯಾಂಡ್ಸ್ನ ವಿಸಿಟ್ ಮಾಡಿ. ಒಳ್ಳೊಳ್ಳೆ ಬಟ್ಟೆ ಮತ್ತು ಪ್ರೈಸ್ ಎಲ್ಲ ನಮಗೆ ಈಸಿಯಾಗಿ ಅಂದರೆ ಪರವಾಗಿಲ್ಲ, ವರ್ತಿದೆ, ಕೊಡ್ಬೋದು, ತಗೊಳ್ಳಿ. ಒಳ್ಳೆ ಬ್ರ್ಯಾಂಡ್ ಐತೆ, ಬಟ್ಟೆ ಬ್ರ್ಯಾಂಡ್ ಐತೆ. ನಾವೇನು ಅಷ್ಟೇನು ಪರ್ಚೇಸ್ ಮಾಡಲಿಲ್ಲ, ಸುಮ್ಮನೆ ವಿಜಿಟ್ ಮಾಡ್ಕೊಂಡು ಹೋಗೋದು ಬೇಡ. ಬಂದಿರೋದಕ್ಕೆ ಏನಾದ್ರು ತಗೊಂಡು ಹೋಗೋದು ಅಂದ್ಬಿಟ್ಟು 2 ನೈಟ್ ಪ್ಯಾಂಟ್ ತಗೊಂಡೋಗ್ತೀವಿ, ಇಲ್ಲ 3 ನೈಟ್ ಪ್ಯಾಂಟ್ ತಗೊಂಡು ಹೋಗ್ತಾ ಇದ್ದೀವಿ 1100ಗೆ. ಬನ್ನಿ ನೆಕ್ಸ್ಟು ಮಂಡ್ಯದಲ್ಲಿ ಸಿಗೋದಾ? KM ದೊಡ್ಡಿ ಫುಲ್ ಟ್ರಾಫಿಕ್ಕು. ದಿಸ್ ಈಸ್ KM ದೊಡ್ಡಿ ನೋಡಿ ಗೈಸ್.
ಗೈಸ್ ಫೈನಲಿ ಮಂಡ್ಯಕ್ಕೆ ಬಂದ್ವಿ. ಮಂಡ್ಯದಲ್ಲಿ ಯಾರ್ಯಾರು ಇದ್ದೀರಾ ಎಲ್ಲರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಜೈ ಅಂಬರೀಷಣ. ಸೊ ಇವಾಗಿನ ಪ್ಲ್ಯಾನ್ ಏನಪ್ಪ ಅಂದರೆ ಸಕ್ಕರೆ ನಾಡು ಕೆಂಪ ಅವ್ರ ಮನೆಗೆ ಒಂದು ವಿಸಿಟ್ ಕೊಡೋಣ ಅಂತ. ಕೆಂಪಣ ಅಂತ ನಿಮ್ಗೆ ಗೊತ್ತೇ ಇರ್ತದೆ, ಅವ್ರ ಮನೆಗೆ ಒಂದು ವಿಸಿಟ್ ಕೊಡೋಣ ಅಂತ ಹೋಗ್ತಾ ಇದ್ದೀವಿ. ಇದೇ ನೋಡಿ ಮಂಡ್ಯದ ಗಂಡು ಗಂಡು. ಮಂಡ್ಯದಲ್ಲಿ ಯಾರ್ಯಾರು ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ ಎಲ್ಲರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಗಾಯ್ಸ್. ಬಳಸಿ ಬಡವ್ರ ಮಕ್ಕಳನ್ನ, ಬಡವ್ರ ಮಕ್ಕಳು ಬೆಳೆಸ್ರ ಅರ್ಧಕ್ಕೂ ನನ್ನ ಮನೆಗೆ ಬಂದಿದ್ದು. ಕೆಂಪಣ್ಣ ಫುಲ್ ಬ್ಯುಸಿ ಆಗ್ಬಿಟ್ಟು ಎಲ್ಲೋ ಹೋಗ್ಬಿಟ್ಟವ್ರೆ. ಗಿಲೋವ್ ಕರ್ಕೊಂಬಂದಿದ್ರಲ್ಲ ಆಳುಗಳನ್ನ ಅವ್ರು ಬಿಡೋಕ್ಕೆ ಬೆಳಗ್ಗೆನೇ ಮಾಗಡಿಗೆ ಹೋಗ್ಬಿಟ್ಟವ್ರಂತೆ. ಸೊ ಇನ್ನೂ ಬಂದಿಲ್ಲ. ಮನೆ ಹತ್ರ ಯಾರೂ ಇಲ್ಲ, ಫುಲ್ ಖಾಲಿ. ನೋಡಿ ಇದೆ ಕೆಂಪಣ್ಣವ್ರ ಮನೆ. ನೀವು ಯೂಟ್ಯೂಬು ರೀಲ್ಸಲ್ಲೆಲ್ಲ ನೋಡಿರ್ತಿದ್ರಲ್ಲ, ಸಕ್ಕರೆ ನಾಡು ಕೆಂಪಣ್ಣ ಫುಲ್ ಮಂಡ್ಯ ಫೇಮಸ್ಸು. ಅವ್ರ ಮನೆ ಇದೆ ನೋಡಿ. ಅಣ್ಣ ಹಂಗೂ ಹಿಂಗೂ ಆಡ್ಕೊಂಡು ಹೊತ್ತಿಗೆ ಗಿಲೋವ್ ಮಾಡಿಸೇಬಿಟ್ನ. ಹಿಂದಿ ಹುಡುಗರು ಗುತ್ತಿಗೆ ಕೊಟ್ಬಿಟ್ಟು. ಸೊ ಇಲ್ಲಿ ಗಂಟ ಬಂದದ್ದು ವೇಸ್ಟ್ ಆಯಿತು. ಬೆಟರ್ ಲಕ್ ನೆಕ್ಸ್ಟ್ ಟೈಮ್ ಏನಾದ್ರು ಈ ಕಡೆ ಬಂದರೆ ಕೆಂಪಣ್ಣ ನಾವು ಮೀಟ್ ಮಾಡ್ತೀವಿ, ನಿಮಗೂ ತೋರಿಸ್ತೀವಿ ಗಾಯ್ಸ್. ಹಳೆ ಮನೆ ಹೋಗೋದಂದರೆ ಅಲ್ಲೂ ಯಾರೂ ಇಲ್ಲ, ಸುಮ್ಮನೆ ಹೋದ್ರು ವೇಸ್ಟು. ಇಲ್ವಂತ ಅವರು ಮಾಡಿ ಹೋಗ್ಬಿಟ್ಟವ್ರೆ. ನೋಡಿ ಕೆಂಪಣ್ಣನ ಗಾಡಿ ಅಲ್ಲೇ ನಿಂತದೆ. ಗಾಯ್ಸ್ ಕೆಂಪಣ್ಣ ಸಿಕ್ನಿಲ್ಲ ಅನ್ಕೊಂಡು ಬೇಜಾರು ಮಾಡ್ಕೊ ಹೋಯ್ತಿದ್ನೋ. ಪಾಪ ಒಳ್ಳೆ ಮನುಷ್ಯ, ಇಲ್ಲೇ ನಂಬರ್ ಇತ್ತು, ಫೋನ್ ಮಾಡಿದ್ನೋ. ಫೋನ್ ಮಾಡಿದ ತಕ್ಷಣ ನಾವು ಸ್ನೇಹಿತರು ಅಲ್ಲಿ ಗಂಟ ಬಂದರೆ ಅವ್ರಿಗೂ ಬೇಜಾರಾಗದು ಬೇಡ ಅಂದ್ಬಿಟ್ಟು ವೀಡಿಯೋ ಕಾಲ್ ಮಾಡಿ ಇವಾಗ ತಾನೇ ವೀಡಿಯೋ ಕಾಲಲ್ಲಿ ಮಾತಾಡಿದ್ರು. ಸೊ ನೆಕ್ಸ್ಟ್ ಟೈಮ್ ಬಂದಾಗ ಖಂಡಿತ ಮೀಟ್ ಮಾಡ್ಕೊಂಡು ಕೆಂಪಣ್ಣನ ಹತ್ರ ಹೋಗೇ ಹೋಯ್ತೀವಿ. ಗಾಯ್ಸ್ ಕೆಂಪಣ್ಣನ ಮಾತಾಡ್ಸ್ಕೊಂಡು ನಾವು ಸೀದಾ ಬಂದಿದ್ದೆ ಮೇಲ್ಕೋಟೆಗೆ. ಕೆಂಪಣ್ಣನ ಮಾತಾಡ್ಸ್ಕೊಂಡು ಅಂದರೆ ವೀಡಿಯೋ ಕಾಲಲ್ಲಿ ಗಾಯ್ಸ್ ತಪ್ಪತ್ತು ಗೊತ್ತು ಬಿಡಿ. ಈಗ ದೇವಸ್ಥಾನದ ಹತ್ರ ಹೋಗೋದ ಗಾಯ್ಸ್. ತುಂಬ ಕನ್ನಡದ ನಾನಾ ರೀತಿ, ಬರೀ ಕನ್ನಡ ಅಂತಲ್ಲ, ಆ ಲ್ಯಾಂಗ್ವೇಜಸ್ ಫಿಲಮ್ ಶೂಟಿಂಗ್ ಆಗಿರೋ ಒಂದು ಫೇಮಸ್ ಪ್ಲೇಸ್ ಇದು. ನಾನು ಹೇಳೋದೇ ಬೇಡ, ನಿಮಗೆ ಗೊತ್ತಾಗುತ್ತೆ ನೋಡಿ. ಮೇಲ್ಕೋಟೆಯಲ್ಲಿ ನಮ್ಮ ಮಂಗಳವ್ರದ್ದು ಒಂದು ಫಿಲಮ್ ಶೂಟಿಂಗ್ ಆಗಿತ್ತು ಇಲ್ಲಿ, ಬಟ್ ರಿಲೀಸ್ ಆಗಲಿಲ್ಲ. ಪ್ರೊಡ್ಯೂಸರ್ ಕೈ ಎತ್ಬಿಟ್ಟು ಅರ್ಧಕ್ಕೆ ನಿಂತೋಯ್ತು ಫಿಲಮು. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಮಾಡದ ಮುಂದೆ ಒಂದಿನ ಮಾಡ್ತೀನಿ. ಸಾಲ ಮಾಡ್ಕೊ ಊರ್ಬಿಟ್ಟು ಸರಿ ಸ್ವಲ್ಪ ಕಿತ್ತಲ್ಲ ಮಮ್ಮಿ ನಾವು ಮೇಲ್ಕೋಟೆ ಬಂದಿದ್ದೀವಿ. ಅಯ್ಯೋ ಆಗಲಕ್ಕ ಹೋಗು, ಇಲ್ಲೇ ಹಿಂಗೆ ಆಯ್ತಲ್ಲ, ಇನ್ನು ಬಂದ್ಬಿಟ್ಟು ಹಿಂಗೆ. ಗಾಯ್ಸ್ ಫೈನಲಿ ಕೆಂಪಣ್ಣನ ಮನೆ, ಗಿಲ್ಲಿ ನಟನ ಮನೆ, ಫುಲ್ ಮೇಲ್ಕೋಟೆ ಎಲ್ಲ ಸುತ್ಕೊಂಡು ನಮ್ಮೂರಿಗೆ ಬಂದ್ವಿ. ಸೊ ಹೋಗೋದಾರ ಇಲ್ಲೇ ನಮ್ಮೂರವ್ರದ್ದು ಒಂದು ಮದುವೆ ಇತ್ತು. ಮದುವೆ ಊಟ ಮುಗಿಸ್ಕೊಂಡು ಲಾಗ್ನಲ್ಲಿ ಏನು ಮಾಡ್ತಾಯಿದ್ದೀವಿ.